ಇಂಗ್ಲಾಟ್ ಟೋನರು. ನಾನು ಆಲ್ರೆಡಿ ಟೋನರ್ಸ್ ಬಗ್ಗೆ ಹೇಳಿದೆ. ಒಂದು ಹೈಡ್ರೇಟಿಂಗ್ ಟೋನರ್ ಅಂತ ಡ್ರೈ ಸ್ಕಿನ್ ಯೂಸ್ ಮಾಡೋವಂಥದ್ದು, ಇನ್ನೊಂದು ಆಯಿಲ್ ರೆಡ್ಯೂಸಿಂಗ್ ಟೋನರ್ ಅಂತ ಸ್ಕಿನ್ನಲ್ಲಿ ಆಯಿಲ್ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ಎಸ್ಪೆಷಲಿ ಆಲ್ಕೋಹಾಲ್ ಫ್ರೀ ಟೋನರ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇವತ್ತು ಯೂಸ್ ಮಾಡ್ತಾ ಇರೋಂಥದ್ದು ಇಂಗ್ಲಾಟು. ದಿಸ್ ಇಸ್ ಲೈಕ್ ಎ ಮಲ್ಟಿಪರ್ಪಸ್ ಟಾನಿಕ್ ಅಂತ ಹೇಳ್ತೀವಿ. ಇದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡು, ಸಾಲಿಸಿಲಿಕ್ ಆ್ಯಸಿಡ್ ಈ ಥರದ್ದೆಲ್ಲ ಇರೋದ್ರಿಂದ ಎಕ್ಸ್ಫೋಲಿಯೇಟಿಂಗ್ ಟೋನರ್ ಆಗಿ ವರ್ಕ್ ಆಗುತ್ತೆ. ಸ್ಪ್ರೇ ಮಾಡಬಾರ್ದು. ಸೊ ಇದನ್ನು ಪೋರ್ ಮಾಡ್ಕೋಬೇಕು, ಈ ಥರನೇ ಹಾಕ್ಕೋಬೇಕು. ಕಾರಣ ಏನಂದರೆ ಸ್ಕಿನ್ನಲ್ಲಿ ಎಕ್ಸ್ಫೋಲಿಯೇಟ್ ಮಾಡೋವಾಗ ಡೈರೆಕ್ಟಾಗಿ ಡೀಪಾಗಿ ಸ್ಕಿನ್ನಲ್ಲಿ ಪೆನಿಟ್ರೇಟ್ ಆಗಬೇಕು. ಸ್ಪ್ರೇ ಆದವಾಗ ಪೆನಿಟ್ರೇಟ್ ಆಗಲ್ಲ, ಜಸ್ಟ್ ಒಂದು ಲೇಯರ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮೋಷನಲ್ಲಿ ಎಸ್ಪೆಷಲಿ ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದು ನೋಸು, ಅದೇ ರೀತಿ ಚೀಕ್ ಬೋನು. ಯಾವಾಗ ಇಲ್ಲಿ ಟ್ಯಾಪಿಂಗ್ ಮೋಷನ್ ಆಗುತ್ತೆ ಅಲ್ಲಿರೋಂಥ ಬ್ಲಡ್ ವೆನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಇಮಿಡಿಯೇಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ಗ್ಲೋ ಬರೋ ಅಂಥದ್ದು. ಅಂತ ಡೆಡ್ ಸೆಲ್ಸ್ ಎಲ್ಲನೂ ಬಂದು ಡೈಲ್ಯೂಟ್ ಆಗುತ್ತೆ. ಅಟ್ಲೀಸ್ಟ್ ಒಂದು 8 to 10 hours ನಿಮಗೆ ಬ್ಲಡ್ ವೈನ್ಸು ಆಕ್ಟಿವೇಟ್ ಆಗಿರೋದ್ರಿಂದ ಗ್ಲೋ ಬರೋದ್ರ ಜೊತೆಗೆ ಇಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲನೂ ಡೈಲ್ಯೂಟ್ ಆಗಿ ನ್ಯಾಚುರಲ್ ಆಗಿ ಒಂದು ರೇಡಿಯಂಟ್ ಲುಕ್ ಮಾಡೋದಕ್ಕೆ ಸಪೋರ್ಟ್ ಆಗುವಂಥದ್ದು. ಯಾವ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಬೇಕು. ಮಿಕ್ಕಿದ್ದು ಎಲ್ಲ ಜಾಗದಲ್ಲಿ ಜಸ್ಟ್ ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ.